ನಮಸ್ಕಾರ. ಟಿವಿ 13 ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಆಲೂರು ತಾಲೂಕಿನ ಉಮಾದೇವರಹಳ್ಳಿ ಗ್ರಾಮದಲ್ಲಿ ಶನಿವಾರ ಜಮೀನು ವಿಚಾರವಾಗಿ ವ್ಯಕ್ತಿಯೊಬ್ಬರನ್ನು ಕೊಲೆ ಮಾಡಲಾಗಿದೆ. ತಾಲೂಕಿನ ತೇಜೂರು ಗ್ರಾಮದ ಕೆಎಂ ಪ್ರತಾಪ್ 43 ವರ್ಷ ಮೃತರು. ತೊರಗರಹಳ್ಳಿ ಗ್ರಾಮದ ಈರಯ್ಯ ಅವರ ಪುತ್ರರಾದ ಚಂದ್ರಶೇಖರ್, ಮೋಹನ್ ಹಾಗೂ ಟ್ರ್ಯಾಕ್ಟರ್ ಚಾಲಕ ಮೂವರು ಸೇರಿ ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಉಮಾದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 179ರಲ್ಲಿ 3 ಎಕರೆ ಜಮೀನನ್ನು ಕಳೆದ 30 ವರ್ಷಗಳ ಹಿಂದೆ ಬ್ಯಾಂಕ್ ಹರಾಜಿನಲ್ಲಿ ಮೃತ ಪ್ರತಾಪ್ ಅವರ ತಾಯಿ ಚೆನ್ನಮ್ಮ ಖರೀದಿಸಿದ್ದರು. ಇತ್ತೀಚೆಗೆ ಆ ಜಮೀನನ್ನು ಕೆಎಂ ಪ್ರತಾಪ್ ಹೆಸರಿಗೆ ಖಾತೆ ಮಾಡಿಕೊಳ್ಳಲಾಗಿತ್ತು. ಹಲವು ವರ್ಷಗಳಿಂದ ಪ್ರತಾಪ್ ಹಾಗೂ ಕುಟುಂಬಸ್ಥರೇ ಉಳುಮೆ ಮಾಡಿಕೊಂಡು ಬಂದಿದ್ದರು ಎನ್ನಲಾಗಿದೆ. ತೊರಗರಹಳ್ಳಿ ಗ್ರಾಮದ ಚಂದ್ರಶೇಖರ್ ಹಾಗೂ ಮೋಹನ್ ಜಮೀನು ತಮಗೆ ಸೇರಬೇಕೆಂದು ಆಗಾಗ ಗಲಾಟೆ ಮಾಡುತ್ತಿದ್ದರು. ಶನಿವಾರ ಬೆಳಗ್ಗೆ ಉಳುಮೆ ಮಾಡಲು ಈರಯ್ಯನ ಮಕ್ಕಳು ಟ್ರ್ಯಾಕ್ಟರ್ ಸಮೇತ ಬಂದಿದ್ದು, ವಿಷಯ ತಿಳಿದು ಅಲ್ಲಿಗೆ ಪ್ರತಾಪ್ ತಾಯಿ ಚೆನ್ನಮ್ಮ, ಚಿಕ್ಕಪ್ಪನ ಮಗ ಬಸವರಾಜ್, ಸ್ನೇಹಿತ ಹೇಮಂತ್ ಅವರು ಜಮೀನಿಗೆ ಬಂದು ವಾಗ್ವಾದ ನಡೆಸಿದ್ದಾರೆ. ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮೂವರು ಸೇರಿ ಪ್ರತಾಪ್ನನ್ನು ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಅವರನ್ನು ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ವೈದ್ಯರು ಮೃತಪಟ್ಟಿರುವುದನ್ನು ಖಚಿತಪಡಿಸಿದರು. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ಅಣ್ಣ ಮೋಹನ್ ಅಂತ, ಇನ್ನೊಬ್ಬ ಲಾರಿ ಇದು ಟ್ರ್ಯಾಕ್ಟ್ರಿ ಡ್ರೈವರು, 3 ಜನ ಹೋಗ್ತಾ ಇದ್ರು. ನಾವು ಕೇಳಕ್ಕೆ ಹೋದಾಗ ತಮ್ಮನ ಕೆಳಗಡೆ ಯಾಕೆ ಓಡಿಸ್ಕೊಂಡು ಅಲ್ಲೇ ನನ್ನ ಕಣ್ಣೆದ್ರಿ ನೋಡ್ಬಿಟ್ರು. ಅಲ್ಲೇ ಹೋಗ್ಬಿಟ್ಟು ಹೌದು, ಕಾಲಲ್ಲಿ ಹಾಕಿ ತುಳಿದ್ಬಿಟ್ರು. ನೆಲಕ್ಕೆ ಹಾಕೊಂಡು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಮಚ್ಚೆಲ್ಲ ಇಟ್ಕೊಂಡಿದ್ರು. ಏನಾದ್ರು ಮಚ್ಚಲ್ಲಿ ಹೊಡೆದ್ಬಿಡ್ತಾರೆ ಅಂತ ನಾವು ಸ್ವಲ್ಪ ಭಯದಿಂದ ಇದು ಮಾಡಿದ್ವು. ಅವನು ಉಳಿದುಕೊಳ್ಳೋಕೆ ಆಗಲಿಲ್ಲ ಸರ್. ನನ್ನ ಕಡೆಯಿಂದ ಗೌರ್ಮೆಂಟ್ ಆಸ್ಪತ್ರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ನೋಡೋಣ ಅಂತ ಹೋದು. ಅಲ್ಲಿ ಒಂದು ಸ್ವಲ್ಪ ಉಸಿರಾಡ್ತವ್ರೆ, ನೀವು ಹಾಸನ ಕರ್ಕೊಂಡೋಗಿ ಅಂದರೆ ಇಮಿಡಿಯೇಟಾಗಿ ಇಂಡಿಯನ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ಹಾಸನದಲ್ಲಿ ಅಲ್ಲಿ ಡಾಕ್ಟ್ರು, ಅನೂಪ್ ಡಾಕ್ಟ್ರು, ಸುರೇಶ್ ನಿಮ್ಮ ತಮ್ಮ ತೀರ್ಕೊಂಡ್ಬಿಟ್ಟವ್ರೆ ಸುರೇಶ್, ಬೇಗ ಕರ್ಕೊಬರೋಕ್ಕಾಗಿಲ್ವ ನೀನು ಅಂತಂದ್ರು. ಏನು ಮಾಡಿ ಸರ್, ನಾನು ಜಮೀನು ಸರ್ ನಮಗೆ PLD ಬ್ಯಾಂಕಲ್ಲಿ ನಮ್ಮ ತಂದೆಯವರಿದ್ದಾಗ ಹರಾಜಿಗೆ ತೊಗೊಂಡಿದ್ದು, ಹರಾಜಾಗಿತ್ತು ಸರ್. ಹರಾಜು ಒಂದು 6,000 ರಿಂದ 7,000 ರೂಪಾಯಿಗೆ 1989ರಿಂದ 90ನೇ ಇಸ್ವಿ ಇರಬೇಕು ಸರ್. ಅವಾಗ ಹರಾಜಾಗಿತ್ತು. 3 ಎಕರೆ ಸರ್. ಅವಾಗ ನಮ್ಮ ತಾಯಿ ಹೆಸರಲ್ಲಿ ಹರಾಜು ಬಿಡ್ ನಿಂತ್ಕೊಂತು ಸರ್. ನಾವು ತೊಗೊಂಡಿದ್ದು ಈ 35 ವರ್ಷ ಆಗಿದೆ. ಯಾವುದೇ ಥರದ್ದು ತಕರಾರು ಇಲ್ಲ, ಏನೂ ಇಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ನಮ್ಮ ತಂದೆಯವರು ಅಮ್ಮನೂ ಇದ್ರು, ಮತ್ತು ಅಣ್ಣಂಗೂ ಸ್ಟ್ರೋಕ್ ಆಗಿತ್ತು 2 ಸರಿ. ಅವರು ಹಾಸ್ಪಿಟ್ಲು, ಅವರು ಪೇಷಂಟ್ ಇದ್ದಾರೆ. ಬಟ್ ಹಾಕೊಂಡು ತುಳಿದಿದ್ದಾರೆ, ಒದ್ದಿದ್ದಾರೆ. ಮರ್ಮಾಂಗಕ್ಕಿಂದ ಹಿಡಿದು ಬಾಡಿಯ ಎಲ್ಲ ಭಾಗಗಳಿಗೂ ಒದ್ದು ತುಳಿದು ಅವರು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಸರ್. ಇವತ್ತು ಇದೊಂದು ಘಟನೆ, ಘೋರ ಘಟನೆ ಇದು. ಬಟ್ ಎಲ್ಲರೂ ತಿಳ್ಕೋಬೇಕು. ಇವತ್ತು ಏನಿದೆ, ಯಾವುದೇ ಒಂದು ಕೆಲಸ ಇರ್ಬೋದು, ಕಾನೂನುಬದ್ಧವಾಗಿ ಮಾಡ್ಬೇಕು. ಇವತ್ತು ಸಮಾಜ ಇವತ್ತು ಎತ್ತ ಸಾಕ್ತಿದೆ ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ರೂ ಬರೀ ರೌಡಿಸಮ್, ಹೊಡೆದಾಟ, ಕೊಲೆ ಇವೇ ಜಾಸ್ತಿ ಆಗ್ತಿದೆ. ಇದನ್ನು ಅಟ್ಟಹಾಸನ ಕಮ್ಮಿ ಮಾಡಬೇಕು. ಎಲ್ಲರೂ ಈ ಸಮಾಜದಲ್ಲಿ ಏನು ರಾಜಕಾರಣಿಗಳಿದ್ರೆ ಪ್ರತಿಯೊಬ್ಬರೂ ಸಮಾಜನ ಶಾಂತಿಯುತ ತಗೋವಂಥ ಒಂದು ಘಟನೆಗಳನ್ನ ಇವನ್ನ ಅವಾಯ್ಡ್ ಮಾಡಬೇಕು. ಪೊಲೀಸ್ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ರಾಜಕೀಯ ಬಿಟ್ಬಿಡಬೇಕು. ಯಾರೇ ಇರ್ಬೋದು, ಏನೇ ತಪ್ಪು ಮಾಡಲಿ ಅವನು ಬಿಡಿ, ನಮ್ಮ ಕಡೆನೋ ಯಾರೇ ಇರ್ಬೋದು, ಒಂದು ದೊಡ್ಡ ಮಾಡ್ತಾ ಇರ್ಬೋದು, ಆ ಒಂದು ಪ್ರೆಸರ್ನ ಕಮ್ಮಿ ಮಾಡಬೇಕು. ಇವತ್ತು ಸಮಾಜನ ಒಳ್ಳೆ ರೀತಿ ತಿದ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಮಂಜುನಾಥ್.